ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನೋಡಿ ಬಾಳೆ ಹೂವಿಂದು ವಡೆ ಮಾಡಲಿಕ್ಕೋಸ್ಕರ ಈ ಥರ ಬಾಳೆ ಹೂವು ತೊಗೊಂಡಿದ್ದೀನಿ. ಇದನ್ನು ನೋಡಿ ಫಸ್ಟ್ ಹಿಂಗೆಲ್ಲ ತೆಗೆದು ಇದರಿಂದ ಜಸ್ಟ್ ನಾನು ಆಲ್ರೆಡಿ ಕ್ಲೀನ್ ಮಾಡೋದನ್ನ ತೋರಿಸಿದ್ದೀನಿ, ಬಾಳೆ ಹೂವು ಯಾವ ರೀತಿ ಕ್ಲೀನ್ ಮಾಡೋದಂತ. ಆದರೆ ಜಸ್ಟ್ ಇವಾಗ ಮಾಡುವಾಗ ಹೊಸ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ನೋಡಿ, ಈ ಬೋಟ್ ಇದೆಯಲ್ಲ, ಈ ಥರ ಬೋಟನ್ನು ತೆಗಿಬೇಕು. ನೆಕ್ಸ್ಟು ಬಂದು ಈ ಥರ ನೋಡಿ, ಒಂದು ಗಟ್ಟಿಯಾಗಿದೆ, ಒಂದು ರಬ್ಬರ್ ರೀತಿಯಲ್ಲಿರುತ್ತೆ. ಈ ಎರಡನ್ನು ತೆಗಿಬೇಕು. ಎಲ್ಲ ರೀತಿ ಅದನ್ನು ಕ್ಲೀನ್ ಮಾಡ್ಕೊಬೇಕು. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ. ಫಸ್ಟೇ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗಿಬಿಡುತ್ತೆ. ಈ ರೀತಿ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಬಾಳೆ ಹೂವನ್ನ ನೋಡಿ ಈ ಥರ ಕ್ಲೀನ್ ಮಾಡಿ ಕಟ್ ಮಾಡಿ ಈಗ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ರೌಂಡು ಅದನ್ನ ಈಗ ಮಿಕ್ಸಿ ಆಯಿತು. ಈಗ ಇನ್ನೊಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ತುಂಬ ರುಬ್ಬೋದೇನು ಬೇಡ, ಜಸ್ಟ್ ಈ ಥರ ರಫ್ ಆಗಿ ರುಬ್ಬಿದ್ರೆ ಸಾಕು. ನಾನು ಮೊದಲೇ ಕಡಲೆಬೇಳೆನ ಒಂದು 2-3 ಅವರ್ಸ್ ನೆನೆಸಿಟ್ಕೊಂಡಿದ್ದೆ. ಅದನ್ನು ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಳೆ ಅದೆಲ್ಲ ಹಾಗೆ ಮಿಕ್ಕಿಸ್ಕೊಡಿ, ಯಾಕೆಂದರೆ ಲಾಸ್ಟಿಗೆ ಅದು ಅದ್ರ ಮೇಲೆ ಹಾಕಲಿಕ್ಕೆ ಸರಿ ಇರುತ್ತೆ. ಈಗ ಅದಕ್ಕೆ ಒಂದು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇಂಚು ಶುಂಠಿ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಸೋಂಪು ನಾನು ಹಾಕ್ಕೊಳ್ತೀನಿ. ಇಷ್ಟನ್ನು ಈಗ ರುಬ್ಕೊಂಡು ಬರೋಣ. ತುಂಬ ನೈಸಾಗಿ ರುಬ್ಬೇಡಿ, ರಫ್ ಆಗಿ ರುಬ್ಕೊಂಡು ಬಂದರೆ ಸಾಕು. ಮಿಕ್ಸಿ ನಾವೇನು ಸ್ವಲ್ಪ ಬೇಳೆ ತೆಗೆದಿಟ್ಕೊಂಡಿದ್ದೋ ಆ ಬೇಳೆನೂ ಕೂಡ ಇದ್ರ ಮೇಲೆ ನಾನು ಹಾಕ್ಕೊಳ್ತೀನಿ. ಈಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಬೌಲಷ್ಟು ಈರುಳ್ಳಿ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕ ಉಪ್ಪನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕಷ್ಟು ನೀವು ಹಾಕಿ. ಎಣ್ಣೆ ಪುಡಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಎಲ್ಲ ಮಿಕ್ಸ್ ಆಗಿದೆ. ಇನ್ನು ಎಣ್ಣೆಗೆ ಬಿಡೋದೊಂದೇ ಬಾಕಿ. ಈಗ ಎಣ್ಣೆ ಬಿಸಿ ಆಗಿದೆ. ಈಗ ನಾವು ಇದು ಒಂದೊಂದೇ ವಡೆನ ತಟ್ಕೊಂಡು ನೋಡಿ ಈ ಥರ ಮಾಡಿಕೊಂಡು, ನಿಮಗೆ ನೋಡ್ಕೊಳ್ಳಿ, ಎಷ್ಟು ಚಿಕ್ಕದು ಬೇಕಾದ ಚಿಕ್ಕದು ಮಾಡ್ಕೊಳ್ಳಿ, ದೊಡ್ಡದು ಬೇಕಾದ ದೊಡ್ಡದು ಮಾಡ್ಕೊಳ್ಳಿ. ಎಷ್ಟು ಹಿಡಿಯುತ್ತೆ ನೋಡಿ ಜಾಗ, ಅಷ್ಟು ಇದರಲ್ಲಿ ನೀವು ಹಾಕ್ಕೊಳ್ಬೋದು. ಎರಡು ಸೈಡು ಡೀಪ್ ಫ್ರೈ ಮಾಡಿಕೊಂಡು ಬರೋಣ. ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ, ಆಮೇಲೆ ನೋಡಿ ಫ್ರೆಂಡ್ಸ್, ಎಲ್ಲ ಆಗಿದೆ. ಇವಾಗ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಏನು ಸೂಪರ್ ಆಗಿದೆಯಲ್ಲ, ನೋಡೋಕ್ಕೂ ಕೂಡ ಚೆನ್ನಾಗಿದೆ, ಕ್ರಿಸ್ಪಿ ಕೂಡ ಆಗಿದೆ. ನೋಡಿ ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ ಆ ಥರ ಅಂತ ಏನು ಹೇಳೋಂಗೆ ಇಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ, ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಸಿ ಆಲ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್.